ಅಂತಾರಾಷ್ಟ್ರೀಯ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕರುಗಳು ಭಾರತ ದೇಶಕ್ಕೆ ಬಂದಾಗ ಅವರು ಕೇಳುವರು, ಸೀತಾರಾಮ್ ಕಾಮ್ರೇಡ್ ಎಲ್ಲಿದ್ದಾರೆ, ಹೆಂಗಿದ್ದಾರೆ ಅಂತ ಕೇಳುವರು ಅಂತ ಹೇಳಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳ ನಾಯಕರುಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿ ಅವರು. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಆಫ್ 2008 ಕನಿಷ್ಠ ಪಕ್ಷ ಕಡ್ಡಾಯವಾಗಿ 150 ದಿವಸಗಳ ಕಾಲ ವರ್ಷಕ್ಕೆ ಈ ಕೃಷಿ ಕಾರ್ಮಿಕರಿಗೆ ಜೀವನ ಮಾಡತಕ್ಕಂಥ ಒಂದು ಶಾಸನವನ್ನು ಮಾಡಬೇಕು. ಭಾರತ ಸರ್ಕಾರದ ಆಯವ್ಯಯದಲ್ಲಿ ಆ ಹಣವನ್ನು ಮೀಸಲಿಡಬೇಕು. ಅವರ ಬದುಕುವ ರೀತಿಯನ್ನು ನಾವು ಕಂಡಬೇಕು. ಅವರಿಗೆ ನೆರವಾಗಬೇಕು ಅಂತಕ್ಕಂತಹ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಶಾಸನ ಕಾರಣೀಕರ್ತರು ಸೀತಾರಾಮ್ ಯೆಚೂರಿ ಅವರು. ಕರ್ನಾಟಕ ರಾಜ್ಯ ಸಮಿತಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರುಗಳನ್ನು ವೇದಿಕೆಗೆ ಆಹ್ವಾನಿಸಿ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಪಾಲಿಟಿಬ್ಯೂರೋ ಸದಸ್ಯರಾಗಿರ್ತಕ್ಕಂತಹ ಬೇಬಿಯವರನ್ನು ಆಹ್ವಾನಿಸಿ, ವಿದ್ಯಾರ್ಥಿ ನಾಯಕರುಗಳನ್ನು ಆಹ್ವಾನಿಸಿ, ಸಾಮೂಹಿಕ ಸಂಘಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಿ, ಕಾಮ್ರೇಡ್ ಸೀತಾರಾಮ್ ಯೆಚೂರಿಯವರ ಅರ್ಥಪೂರ್ಣವಾದ ಶ್ರದ್ಧಾಂಜಲಿಯ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಇಡೀ ದೇಶದ ಕಾರ್ಮಿಕ ವರ್ಗ, ರೈತ ವರ್ಗ, ಬುದ್ಧಿಜೀವಿಗಳು, ಎಡಪಂಥೀಯ ಚಿಂತನೆಕಾರರು, ಬರಹಗಾರರು, ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ಸೀತಾರಾಮ ಯೆಚೂರಿಯವರು ಅರೆಕಾಲಿಕ ಮೃತ್ಯುದಲ್ಲಿ ದುಃಖಪೀಡಿತರಾಗಿದ್ದಾರೆ ಅಂತ ನಾನು ಹೇಳಬಯಸುತ್ತಿದ್ದೇನೆ. ಅವರಲ್ಲಿ ನಾನು ಒಬ್ಬ ಅಂತ ಹೇಳಿ ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತಿದ್ದೇನೆ. ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರು ನನಗೆ 1975ನೇ ಇಸ್ವಿಯಿಂದ ಪರಿಚಯಿತರಾದರು. ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರು ದೇಶ ಕಂಡ ಒಬ್ಬ ಕ್ರಾಂತಿಕಾರಿಕ ಮಹಾನ್ ನಾಯಕ ಅಂತ ಹೇಳಿ ನನ್ನ ಅಭಿಪ್ರಾಯ. ಚಿಂತನೆ ಮಾಡ್ತಕ್ಕಂತಹ ಒಬ್ಬ ಪ್ರಗತಿಶೀಲ ಕ್ರಾಂತಿಕಾರಿ ಮನೋಭಾವವನ್ನು ರೂಢಿಸಿಕೊಂಡು ಜನರ ಮಧ್ಯೆ, ರೈತ ಕಾರ್ಮಿಕರ ಸಂಘಗಳ ಮಧ್ಯೆ, ಯುವಕರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ, ಬುದ್ಧಿಜೀವಿಗಳ ಮಧ್ಯೆ, ಸಾಹಿತಿಗಳ ಮಧ್ಯೆ ಪರಿಚಯಿಸಿಕೊಂಡು ರಾಜಕೀಯ ತಿಳುವಳಿಕೆಯನ್ನು ನೀಡ್ತಾ ಎಡಪಂಥೀಯ ರಾಜಕೀಯ ಅಧಿಕಾರ ಭಾಳ ಅವಶ್ಯಕತೆ ಇದೆ ಅಂತ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಎಡಪಂಥೀಯ ರಾಜಕೀಯ ಮುತ್ಸದ್ದಿ ಅಂತ ನಾನು ಹೇಳಬಯಸುತ್ತಿದ್ದೇನೆ. ಇವರು ವಿದ್ಯಾರ್ಥಿ ದಿಸೆಯಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಇಡೀ ವಿದ್ಯಾರ್ಥಿ ಸಮುದಾಯವನ್ನೇ ಆಕರ್ಷಣೆ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಮಹಾನ್ ನಾಯಕ. ವಿದ್ಯಾರ್ಥಿ ಸಂಘಕ್ಕೆ 3 ಸಾರ್ತಿ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಮಹಾ ವಿಶ್ವವಿದ್ಯಾನಿಲಯದಲ್ಲಿ ಆ ವಿದ್ಯಾರ್ಥಿಗಳ ಹೋರಾಟ ಅಂದಿನ ಭೂಮಾಲೀಕರ ವಿರುದ್ಧ, ಬಂಡವಾಳಶಾಹಿ ವಿರುದ್ಧ, ಎಡಪಂಥೀಯ ರಾಜಕೀಯ ಸಿದ್ಧಾಂತ, ಮಾರ್ಕ್ಸ್ವಾದದ ಸಿದ್ಧಾಂತವನ್ನು ಅಲ್ಲಿ ಆ ಜನರಿಗೆ ಪ್ರೇರೇಪಿಸಿ ಅವರನ್ನು ಚಳವಳಿಯಲ್ಲಿ ಧುಮುಕಿಸ್ತಕ್ಕಂತಹ ಒಂದು ನಾಯಕತ್ವವನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ಧೀರ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿ. ನಾವಿಲ್ಲಿ ಸ್ಮರಿಸ್ಕೋಬೇಕಾಗಿದೆ, 75 ಇಸ್ವಿಯಲ್ಲಿ ಅಂದಿನ ದಿವಂಗತ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ
ಚುನಾವಣೆಯಲ್ಲಿ ಸೋತು 77ನೇ ಇಸ್ವಿಯಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಂದಾಗಿ ಒಂದು ಸರ್ಕಾರವನ್ನು ರಚನೆ ಮಾಡಿದಾಗ 75ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಚಾನ್ಸಲರ್ ಆಫ್ ಯೂನಿವರ್ಸಿಟಿ JNUಗಾಗಿದ್ದರು. ಅವರು ಸೋತ ಮೇಲೂ ಕೂಡ ಅವರು ರಾಜೀನಾಮೆಯನ್ನು ಕೊಳ್ಳಲಿಲ್ಲ. ಆಗ ವಿದ್ಯಾರ್ಥಿ ಸಮುದಾಯ JNUನ ಅವನ್ನೆಲ್ಲ ಕರ್ಕೊಂಡೋಗಿ ಇಂದಿರಾ ಗಾಂಧಿ ಮನೆ ಮುಂದೆ ಅವರನ್ನು ಬರಮಾಡಿಕೊಂಡು ಅವರ ಮುಂದೆ ಹೇಳಿದರು, ನೀವು ಈ ವಿಶ್ವವಿದ್ಯಾನಿಲಯಕ್ಕೆ ಚಾನ್ಸಲರ್ ಆಗಿ ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲ, ಸಂವಿಧಾನದ ಪ್ರಕಾರ ನೀವು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಅವರ ಮುಖಕ್ಕೆ ಹೇಳಿರ್ತಕ್ಕಂಥ ಒಬ್ಬ ಧೀರ ನಾಯಕ ಸೀತಾರಾಮ್ ಯೆಚೂರಿ. ಈ ವಿಷಯವನ್ನು ಪ್ರಸ್ತಾಪ ನಾನು ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಸಂಘಟನೆಗಳು ದೇಶದಲ್ಲಿ ಬಹಳ ಸ್ಥಗಿತ ಆಗಿದೆ. ನಾನು ವಿದ್ಯಾರ್ಥಿ ನಾಯಕನಿಂದ, ಸೀತಾರಾಮ್ ಯೆಚೂರಿಯವರು ಕೂಡ ವಿದ್ಯಾರ್ಥಿ ನಾಯಕತ್ವದಿಂದ ಎಡಪಂಥೀಯ ರಾಜಕೀಯ ಸಿದ್ಧಾಂತ, ಮಾರ್ಕ್ಸ್ ಮತ್ತು ಲೆನಿನ್ ಸಿದ್ಧಾಂತದ ಬಗ್ಗೆ ದೇಶದ ರಾಜಕೀಯ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಮಾಡಿ ಹೋರಾಟ ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿ. ಸೀತಾರಾಮ್ ಯೆಚೂರಿಯವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಆದರೆ ಅವರು ಮಾಡಿರ್ತಕ್ಕಂತಹ ಹೋರಾಟಗಳು, ಅವರು ಸಂಸದೀಯ ರಾಜ್ಯಸಭಾ ಚರ್ಚೆಗಳು ಚರಿತ್ರೆಯಲ್ಲಿ ದಾಖಲಾಗ್ತವೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮಧ್ಯೆ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ. 2 ಟರ್ಮು ವೆಸ್ಟ್ ಬೆಂಗಾಲ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ಅವರು ಆಯ್ಕೆಯಾದರು. ಅವರ ಚರ್ಚೆಯನ್ನು ನಾವು ಬಹಳ ಕೂಲಂಕುಷವಾಗಿ ಆಲಂಘಿಸಿದ್ದೇವೆ. 2017ನೇ ನಿವೃತ್ತಿ ಆಗುವ ಕಾಲದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ, ಬಹಳ ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಮಾತು. ಅವರು ಹೇಳ್ತಾರೆ, ಯಾಕೆ ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ರಿಲಿಜನ್ ಬಗ್ಗೆ ಪ್ರಸ್ತಾಪ ಮಾಡ್ತಾ, ಮತೀಯ ಸಂಘಟನೆ ಬಗ್ಗೆ, ಮತದ ಬಗ್ಗೆ, ಬಹುಮತೀಯ ರಾಷ್ಟ್ರವಾದ ಭಾರತ ದೇಶದ ಬಗ್ಗೆ ಚೆನ್ನಾಗಿ ಅರ್ಥೈಸಿಕೊಂಡು ಅವರು ಹೇಳ್ತಾರೆ, ನಾನು ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದೆ, 11ನೇ ವರ್ಷದಲ್ಲಿ ಜನಿವಾರ ಹಾಕಿಸ್ಕೊಂಡೆ, ನಾನು ಮದುವೆ ಆದೆ, ನನ್ನ ಹೆಂಡತಿ ತಾಯಿ ರಜಪೂತ್ ಕುಟುಂಬಕ್ಕೆ ಸೇರಿರ್ತಕ್ಕಂಥವರು, ಅವರ ತಂದೆ ಮುಸ್ಲಿಂ ಜನಾಂಗಕ್ಕೆ ಸೇರಿರ್ತಕ್ಕಂಥವರು, ನನ್ನ ಮಗ ಏನು ಯಾವ ಮತಕ್ಕೆ ಸೇರಿರೋನು, ಯಾವ ಜಾತಿಗೆ ಸೇರಿರೋನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ರಾಜ್ಯಸಭೆಯಲ್ಲಿ. ಎಂಥ ಒಂದು ಗಮನಾರ್ಹವಾದಂತಹ ವಿಷಯ ಅಂದರೆ, ಒಂದು ಸಂವಿಧಾನದ ತತ್ವ ತಾತ್ಪರ್ಯಗಳನ್ನು ಸರ್ಕಾರಗಳು ರಚನೆಗೆ, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ಸಂವಿಧಾನಬದ್ಧವಾಗಿ ನಡೆಯದೇ ಇರುವಾಗ ರಾಜ್ಯಸಭೆಯಲ್ಲಿ ಚರ್ಚೆಗಳನ್ನು ಮಾಡಿ ಅಂದಿನ ರಾಜ್ಯಸಭೆಯ ಅಧ್ಯಕ್ಷರ ಗಮನವನ್ನು ಸೆಳೆದು, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಸದಸ್ಯರ ಗಮನವನ್ನು ಸೆಳೆದು, ಎಲ್ಲ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಚರ್ಚೆ ಯಾವುದೇ ವಿಷಯದಲ್ಲಾಗಲಿ, ಅದು ಕೃಷಿ ಬಗ್ಗೆ ಆಗಲಿ, ಮಹಿಳೆಯರ ಬಗ್ಗೆ ಆಗಲಿ, ಆರ್ಥಿಕ ವಿಷಯದ ಬಗ್ಗೆ ಆಗಲಿ, ಕಾರ್ಮಿಕರ ಸಮಸ್ಯೆ ಬಗ್ಗೆ ಆಗಲಿ, ಕಠಿಣ ಜನಾಂಗದ ಬಗ್ಗೆ ಆಗಲಿ, ಕೃಷಿ ಕಾರ್ಮಿಕರ ಬಗ್ಗೆ ಆಗಲಿ, ನ್ಯಾಯಾಂಗದ ಬಗ್ಗೆ ಆಗಲಿ, ಬಹಳ ಗಮನಾರ್ಹವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಭಾಗವಹಿಸಿ ಜನರ ಎಲ್ಲ ರಾಜಕೀಯ ಪಕ್ಷಗಳ ಇನ್ಕ್ಲೂಡಿಂಗ್ ದಿ ಕೋಮುವಾದಿ ಪಕ್ಷದ ಜನರ ಸಭೆಯ ಸದಸ್ಯರನ್ನು ಕೂಡ ಸೀತಾರಾಮ್ ಯೆಚೂರಿಯವರು ಮಾಡ್ತಕ್ಕಂತಹ ಚರ್ಚೆ, ಭಾಗವಹಿಸಿರ್ತಕ್ಕಂತಹ ಮಾತುಗಳು, ಚರ್ಚೆ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಂಬತಕ್ಕಂತಹ ಒಂದು ಚರ್ಚೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ರಾಜ್ಯಸಭೆಯ ಸಂಸದೀಯ ಪಟು ಅಂತ ಹೇಳಿದರೆ ತಪ್ಪಾಗಲಾರದು. ಇದು ನಮಗೆ ಬಹಳ ಸಂತಸ ತರ್ತಕ್ಕಂಥದ್ದು ಅವರ ಭಾಗವಹಿಸಿಕೆ. ಅಷ್ಟೇ ಅಲ್ಲ,
5ರಿಂದ 2014ರವರೆಗೆ 4ರಿಂದ 14ರವರೆಗೆ UPA ಸರ್ಕಾರ ರಚನೆಯಲ್ಲಿ ಎಡಪಂಥೀಯ ಸಂಸತ್ ಸದಸ್ಯರು 61 ಜನ ಅಲ್ಲಿದ್ದಾಗ ಯೆಚೂರಿಯವರ ಒಂದು ಭಾಗವಹಿಸಿಕೆ ಯುನೈಟೆಡ್ ಫ್ರಂಟ್ ಅಲಯನ್ಸ್ನಲ್ಲಿ ಎಡಪಂಥೀಯ ಪಕ್ಷಗಳೆಲ್ಲವೂ ಕೂಡ ಭಾಗವಹಿಸಿದರು. ಅದರಲ್ಲಿ ಮುಖ್ಯ ಪಾತ್ರವನ್ನು ಮಾರ್ಕ್ಸ್ವಾದಿ ಪಕ್ಷದ ನೇತೃತ್ವವನ್ನು ವಹಿಸಿ ಕಾಂಗ್ರೆಸ್ಸು ಅತೀ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ, ವಿಶೇಷವಾಗಿ ಪ್ರಣಬ್ ಮುಖರ್ಜಿ ಜೊತೆ ಮತ್ತು ಚಿದಂಬರಂಬರ ಜೊತೆ ಒಡನಾಟ ಇಟ್ಕೊಂಡು ಯಾವ ರೀತಿ ಭಾರತ ದೇಶದ ಅಂದಿನ ಕಾಲದಲ್ಲಿ ಯುನೈಟೆಡ್ ಫ್ರಂಟ್ ಆರ್ಗನೈಸೇಷನ್ ಅಲಯನ್ಸ್ ಭಾಳ ಅವಶ್ಯಕತೆ ಇದೆ ಈ ದೇಶದಲ್ಲಿ ಅಂತಕ್ಕಂಥದ್ದನ್ನು, ಮತ್ತು ಆ ಅವಧಿಯಲ್ಲಿ ಅವರ ಭಾಗವಹಿಸಿಕೆ ಸದಸ್ಯರಿಲ್ಲದಿದ್ದರೂ ಕೂಡ ಪ್ರಧಾನಮಂತ್ರಿಗಳನ್ನು, ಮಂತ್ರಿಗಳನ್ನು, ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರುಗಳನ್ನು ಒಟ್ಟುಗೂಡಿಸಿ ಒಂದು ರೆವಲ್ಯೂಷನರಿ ಶಾಸನಗಳನ್ನು, ಕ್ರಾಂತಿಕಾರಕವಾಗಿರ್ತಕ್ಕಂಥ ಶಾಸನಗಳನ್ನು ಮಾಡಬೇಕಾದ್ರೆ ಯೆಚೂರಿಯವರ ಪಾತ್ರ ಬಹಳ ಅಮೋಘ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತಿದ್ದೇನೆ. ಆ ಕಾಯ್ದೆಗಳು ಕೃಷಿ ಕಾರ್ಮಿಕರ, ಭಾರತ ದೇಶದಲ್ಲಿ ಅಸಂಘಟಿತರಾಗಿರ್ತಕ್ಕಂಥ ಕೃಷಿ ಕಾರ್ಮಿಕರು ಅವರಿಗೆ ಕೆಲಸವಿಲ್ಲದೆ, ಊಟವಿಲ್ಲದೆ ಸಾವನ್ನು ಅಪ್ಪುತ್ತಿದ್ದರು. ಆವಾಗ ಇವರ ಎಲ್ಲ ರಾಜಕೀಯ ಪಕ್ಷಗಳ ಜೊತೆ ಸಮಾಲೋಚನೆ ಮಾಡಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಆಫ್ 2008 ಕನಿಷ್ಠ ಪಕ್ಷ ಕಡ್ಡಾಯವಾಗಿ 150 ದಿವಸಗಳ ಕಾಲ ವರ್ಷಕ್ಕೆ ಈ ಕೃಷಿ ಕಾರ್ಮಿಕರಿಗೆ ಜೀವನ ಮಾಡ್ತಕ್ಕಂಥ ಒಂದು ಶಾಸನವನ್ನು ಮಾಡಬೇಕು. ಭಾರತ ಸರ್ಕಾರದ ಆಯವ್ಯಯದಲ್ಲಿ ಆ ಹಣವನ್ನು ಮೀಸಲಿಡಬೇಕು. ಅವರ ಬದುಕುವ ರೀತಿಯನ್ನು ನಾವು ಕಂಡಬೇಕು. ಅವರಿಗೆ ನೆರವಾಗಬೇಕು ಅಂತಕ್ಕಂಥ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಶಾಸನ ತಾರಣಿಪುತ್ರರು ಸೀತಾರಾಮ್ ಯೆಚೂರಿಯವರು. ಇದನ್ನು ನಾವು ಮರೆಯಬಾರದು. ಇದು ದಾಖಲೆ ಆಗ್ತದೆ, ಭಾರತ ದೇಶದಲ್ಲಿ ದಾಖಲೆ ಆಗ್ತದೆ ಚರಿತ್ರೆಯಲ್ಲಿ. ಅದೊಂದೇ ಅಲ್ಲ, 2008ರಲ್ಲಿ ಇನ್ನೊಂದು ಬಹಳ ಕ್ರಾಂತಿಕಾರವಾಗಿರ್ತಕ್ಕಂತಹ ಶಾಸನ, ಫಾರೆಸ್ಟ್ ಡೆಲರ್ಸ್ ಆ್ಯಕ್ಟ್ ಆಫ್ 2011. ಅಂದಿನ ಇವರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ, ಪ್ರಣಬ್ ಮುಖರ್ಜಿ ಆರ್ಥಿಕ ಮಂತ್ರಿ, ಇವನ್ನೆಲ್ಲ ಚಿದಂಬರಮರನ್ನ ಕನಿಷ್ಠ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿ ಬಹಳ ಕ್ರಿಯಾಶೀಲತೆಯಿಂದ ಅವರು ಅಲ್ಲಿ ಕೆಲಸವನ್ನು ಮಾಡಿ ಅವನ್ನೆಲ್ಲ ಒಪ್ಪಿಸಿ ದೀಪವನ್ನೇ ನೋಡದೇ ಇರ್ತಕ್ಕಂಥ ಸಮುದಾಯದ ಜನ, ದಿ ಟ್ರೈಬಲ್ ಪೀಪಲ್, ಆ ಜನರು, ಈ ದೇಶದ ಪ್ರಜೆಗಳು ಸ್ವತಂತ್ರ ಬಂದು ನಮಗೆ 70 ವರ್ಷಗಳಾಗಿದೆ. ಅವರಿಗೆ ದೀಪ ನೋಡಲಿಲ್ಲ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಅವರ ಮನೆ ಇಲ್ಲ, ಊಟವಿಲ್ಲ ಸರಿಯಾಗಿ ಅಂತ ಹೇಳುವಾಗ ಆ ಕಾಯ್ದೆಯನ್ನು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿಸ್ತಾರೆ. ಅಂದರೆ ಬುಡಕಟ್ಟಿನ ಜನಾಂಗದ ಬಗ್ಗೆ ಕೈ ಹಿಡಿದು ಶಾಸನ ಮಾಡಿದ್ದರಿಂದ ಆ ವಿಭಾಗದ ಜನ ಕಮ್ಯುನಿಸ್ಟ್ ಪಾರ್ಟಿ ನಾಯಕತ್ವ ವಹಿಸಿ ಸೀತಾರಾಮ್ ಯೆಚೂರಿಯವರ ಕೊಡುಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ಮಿತ್ರರೇ, ಭಾಳಷ್ಟು ವಿಷಯಗಳನ್ನು ನಾನು ಹೇಳಬಲ್ಲೆ. ನನಗೆ ಭಾಳ ಆತ್ಮೀಯ ಸ್ನೇಹಿತ, ವಿಶ್ಲೇಷಣಕಾರ, ಬರಹಗಾರ, ಸಾಂಸ್ಕೃತಿಕ ನಾಯಕ, ಎಲ್ಲ ಜನರನ್ನು ಮಗ್ನರನ್ನಾಗಿ ಮಾಡಿ ಅವರು ಹೇಳ್ತಕ್ಕಂಥ ಮಾರ್ಕ್ಸ್ ಮತ್ತು ಲೆನಿನ್ ವಾದದಲ್ಲಿ ಸರಿ ಇದೆ ಅಂತ ಹೇಳ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ರೂಢಿಸ್ಕೊಂಡಿರ್ತಕ್ಕಂಥವರು ಕಾಮ್ರೇಡ್ ಸೀತಾರಾಮ್ ಯೆಚೂರಿಯವರು. ಕಾಮ್ರೇಡ್ ಸೀತಾರಾಮ್ ಯೆಚೂರಿಯವರು, ನಾನು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ, ಅದೇ ರೀತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರು ಕೂಡ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಫೌಂಡರ್ ಮೆಂಬರ್ಸ್ ನಾವು, ಫೌಂಡರ್ ಪ್ರೆಸಿಡೆಂಟ್ ನಾನು.
ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ. ನಾವು ನಿರ್ಗಮಿಸಿದ ನಂತರ ಕಾಮ್ರೇಡ್ ಸೀತಾರಾಮ್ ಯೆಚೂರಿಯವರು, ಕಾಮ್ರೇಡ್ ಬೇಬಿಯವರು, ಕಾಮ್ರೇಡ್ ಬೈರೆಡ್ಡಿಯವರು, ಕಾಮ್ರೇಡ್ ಪ್ರಕಾಶ್ರವರು ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸ್ವಾದಿ ಪಕ್ಷಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಎಡಪಂಥೀಯ ಪಕ್ಷ ಸತ್ತಿಲ್ಲ, ಎಡಪಂಥೀಯ ಹೋರಾಟಗಳು ಇನ್ನೂ ಜೀವಂತವಾಗಿದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಒಬ್ಬ ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿಯಾಗಿ ನಾನು ಹೇಳಬಯಸುತ್ತಿದ್ದೇನೆ. ಬಂಧುಗಳೇ, 75ನೇ ಇಸ್ವಿಯಲ್ಲಿ ನಾನು ನಿರ್ಗಮಿಸಿದ, ನಾನು ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಆ ಸಂಘಟನೆಯಲ್ಲಿ ಹುಟ್ಟಿ ಬೆಳೆದ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿ. 75ರಿಂದ 1997ರವರೆಗೆ ನಾನು ವಕೀಲಿ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋದೆ. 97ನೇ ಜೂನ್ನಲ್ಲಿ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆದೆ. ಅದರ ಹಿಂದೆ ಬಹಳಷ್ಟು ಹೋರಾಟಗಳಲ್ಲಿ, ಬಹಳಷ್ಟು ತರಗತಿಗಳಲ್ಲಿ, ಬಹಳಷ್ಟು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀವಿ. ಬಹಳ ಚಿರಪರಿಚಿತರಾಗಿದ್ದೀವಿ, ಬಹಳ ಅನ್ಯೋನ್ಯತೆಯಿಂದ ನಾವು ಇದ್ದೀವಿ. ನಾನು ನ್ಯಾಯಮೂರ್ತಿ ಆದ ಮೇಲೆ ಒಂದು ದಿವಸ ಕೂಡ ನನಗೆ ದೂರವಾಣಿ ಮುಖಾಂತರ ಸಂಪರ್ಕವನ್ನು ಕೂಡ ಮಾಡಲಿಲ್ಲ. ನಮ್ಮ ಸಂಪರ್ಕ ಮುರಿದು ಹೋಗಿತ್ತು. ನಾನು ಇಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆದಾಗ ನನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದೆ. ಆವಾಗ ಅವರು ಜಿ ಎನ್ ನಾಗರಾಜ್ ಮಗ ನನ್ನ ಮನೆಗೆ ಸರ್ಕಾರಿ ಬಂಗಲೆಯಲ್ಲಿ ಬಂದು, ಅವರು ಊಟ ನಾನ್ ವೆಜಿಟೇರಿಯನ್ ಅಂದರೆ ಅಷ್ಟು ಭಾಳ ಇಷ್ಟಕರವಾಗಿರ್ತಕ್ಕಂತಹ ಒಂದು ಭೋಜನ ಅವರಿಗೆ. ನಾನು ಮರೆಯಲಾರೆ. ನಾನು ನಿವೃತ್ತಿ ಆದ ನಂತರ ನನ್ನ ಮುಂದೆ ಸಿಂಗೂರ್ ಕೇಸ್ ಬಂದಿತ್ತು. ಸಿಂಗೂರ್ ಕೇಸ್ ಟಾಟಾ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರದ ನೇತೃತ್ವದಲ್ಲಿ ಅಕ್ವಿಜಿಷನ್ ಆಗಿರ್ತಕ್ಕಂಥದ್ದು. ನನ್ನ ಮುಂದೆ 2 ತಿಂಗಳ ಕಾಲ ವಾದ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೀತಿತ್ತು. ನನ್ನ ಭಾವನೆಗಳು, ನನ್ನ ಚಿಂತನೆ, ಆ ಭೂಸ್ವಾಧೀನ ಪ್ರಕ್ರಿಯೆ ಸರಿಯಿಲ್ಲ ಅಂತ ಹೇಳಿ ನಾನು ಕೋರ್ಟ್ನಲ್ಲಿ ನಿರ್ಭೀತಿಯಿಂದ ಹೇಳುವಾಗ ತಲ್ಲಣರಾದರು ವಾಮಪಂಥೀಯ ಪಕ್ಷದ ಜನರು. ಅಲ್ಲಿನ ಇಂದಿನ ಮುಖ್ಯಮಂತ್ರಿ ಅವರು ಕೂಡ ನನ್ನ ಮುಂದೆ ಆ ಕೇಸು ನಡೆಸೋದಕ್ಕೆ ಇಷ್ಟ ಇರಲಿಲ್ಲ. ಕಾರಣ, ನಾನು ಎಡಪಂಥೀಯ ಚಿಂತನೆಗೆ ಇರತಕ್ಕಂಥವನು, ನಾನು ಕಮ್ಯುನಿಸ್ಟ್ ಪಾರ್ಟಿಯವರು ಮಾಡಿರ್ತಕ್ಕಂತಹ ಒಂದು ಸ್ವಾಧೀನ ಅದನ್ನು ಅಸಿಂಧುತ್ವ ಮಾಡೋದಿಲ್ಲ ಅಂತ ಹೇಳಿ. ಆದರೆ ನನ್ನ ಚಿಂತನೆ ನ್ಯಾಯಮೂರ್ತಿಯಾಗಿ ರೈತರ ಪರ, ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ತೀರ್ಪು ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲೇ ಚರಿತ್ರೆ ಸೃಷ್ಟಿ ಮಾಡಿರ್ತಕ್ಕಂಥ ತೀರ್ಪನ್ನು ಮಾಡಿದಾಗ ಅಂದಿ ಕೂಡ ಸೀತಾರಾಮ್ ಯೆಚೂರಿಯವರು ಯಾವತ್ತೂ ಕೂಡ ನನ್ನ ಬಗ್ಗೆ ನನ್ನ ಪ್ರವೇಶ ಮಾಡಲಿಲ್ಲ. ಎಂತಹ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಸೀತಾರಾಮ್ ಯೆಚೂರಿಯವರು ಅಂತ ನಾವು ನೋಡಬೇಕಾಗಿದೆ. ಸೀತಾರಾಮ್ ಯೆಚೂರಿಯವರು ಒಬ್ಬ ದೇಶದ ವ್ಯಕ್ತಿ, ರಾಜಕಾರಣಿ ಅಲ್ಲ, ನಾಯಕ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಬೇಬಿಯವರು ಅಮರಾವತಿ ಭಾಷಣದಲ್ಲಿ ಅವರು ಹೇಳಿದರು, ಅಂತಾರಾಷ್ಟ್ರೀಯ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕರುಗಳು ಭಾರತ ದೇಶಕ್ಕೆ ಬಂದಾಗ ಅವರು ಕೇಳುವರು, ಸೀತಾರಾಮ್ ಕಾಮ್ರೇಡ್ ಎಲ್ಲಿದ್ದಾರೆ, ಹೆಂಗಿದ್ದಾರೆ ಅಂತ ಕೇಳುವರು ಅಂತ ಹೇಳಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳ ನಾಯಕರುಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಸೀತಾರಾಮ್ ಯೆಚೂರಿಯವರು. 3 ಸಲ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಸಮ್ಮೇಳನಗಳಲ್ಲಿ ಎಲ್ಲ ಡೆಲಿಗೇಟ್ಸು ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಿಕೊಂಡು ಮಾರ್ಕ್ಸ್ವಾದ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕತ್ವವನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಬಹಳ ಅಮೋಘವಾಗಿ ನಿರ್ವಹಿಸ್ತಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಇಂಡಿಯಾ ಅಲಯನ್ಸ್ನಲ್ಲಿ ಬಿಗ್ ಬ್ರದರ್ಲಿ ಆಟಿಟ್ಯೂಡು ಕಾಂಗ್ರೆಸ್ ಪಕ್ಷ ಮಾಡಿದರೂ ಕೂಡ ತಟ್ಟುಕೊಂಡು ಯಾವಾಗಲೂ ಕೂಡ ಬಹಳ ಬಿಗ್ ಬ್ರದರ್ಲಿ ಆಟಿಟ್ಯೂಡ್. ಆದರೆ ಇಂಡಿಯಾ ಅಲಯನ್ಸು ಭಾರತ ದೇಶದ ವಿದ್ಯಮಾನ, ರಾಜಕೀಯ ವಿದ್ಯಮಾನ, ಮತಾಂಧರು ನಮ್ಮನ್ನು ಆಳ್ತಕ್ಕಂಥದ್ದು, ಫ್ಯಾಸಿಸ್ಟ್ ಜನ ನಮ್ಮನ್ನು ಆಳ್ತಕ್ಕಂತಹ ವ್ಯವಸ್ಥೆ, ದೇಶದ ಪ್ರಗತಿ, ದೇಶದ ಅಭಿವೃದ್ಧಿ, ಮಾನವೀಯ ಹಕ್ಕುಗಳು ಚ್ಯುತಿಗೆ ಬರ್ತಾ ಇದೆ ಅಂತ ಹೇಳುವಾಗ
ಸೀತಾರಾಮ್ ಯೆಚೂರಿಯವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಹತ್ತಿರವಾಗಿ ಇದ್ದು ಇಂಡಿಯಾ ಅಲಿಯನ್ಸ್ ಗಟ್ಟಿಯಾಗಿ ಮಾಡಿ ಇಂದಿನ ಬಿ ಜೆ ಪಿ ಸರ್ಕಾರ 240ಕ್ಕೆ ಬರಬೇಕಾದರೆ ಸೀತಾರಾಮ್ ಯೆಚೂರಿಯವರು, ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಮೆಂಬರ್ಸ್ ಕಮ್ಮಿ ಇರ್ಬೋದು, ಆದರೆ 240ಕ್ಕೆ ಕಮ್ಮಿ ಮಾಡ್ತಕ್ಕಂತಹ ಒಂದು ರಾಜಕೀಯ ಒಂದು ಚಾಕುಚಾಣಿತ್ಯತೆ ಇರ್ತಕ್ಕಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸೀತಾರಾಮ್ ಯೆಚೂರಿಯವರು. ಈ ಮಾತನ್ನು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಕೂಡ ಅವರ ನಿಧನನಾದರಂಥ ಸೋನಿಯಾ ಗಾಂಧಿಯವರು ಅವರ ಮನೆಗೆ ಹೋಗಿ ಅವರ ಸಂತಾಪವನ್ನು ಸೂಚಿಸಿ ಬಹಿರಂಗವಾಗಿ ಈ ವಿಷಯವನ್ನು ಅವರು ಹೇಳಿದರು. ಅಂದರೆ ಒಬ್ಬ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕ ಮುತ್ಸದ್ದಿ ಈ ದೇಶದ ರಾಜಕೀಯ ವ್ಯವಸ್ಥೆ, ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಅಮೋಘವಾದ ಶಕ್ತಿ ಆ ಮನುಷ್ಯನಲ್ಲಿ ಇತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ನನಗೆ ನೋಡಬೇಕು ಅಂತ ಆಸೆ ಇತ್ತು, ನನಗೆ ಸಿಕ್ಕಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಇದ್ದಿದ್ದು. ಸತ್ತಾಗ 3 ಗಂಟೆಗೆ 12ನೇ ತಾರೀಕು ಭಾಳ ದುಃಖ ಪೀಡಿತನಾದೆ. ವೈಯಕ್ತಿಕವಾಗಿ ಅಲ್ಲ, ದೇಶದ ಮುಂದೆ ರಾಜಕೀಯದ ವ್ಯವಸ್ಥೆ ಬಗ್ಗೆ, ರಾಜಕೀಯ ಹೋರಾಟದ ಬಗ್ಗೆ, ಈ ದೇಶದ ಮಾನವೀಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಬ್ಬ ನೇತಾರ ನಮ್ಮನ್ನು ಅಗಲಿ ಹೋಗಿದ್ದಾರಲ್ಲ, ಅದಕ್ಕೆ ನಾನು ದುಃಖ ಪೀಡಿತನಾದೆ. ನಮ್ಮಂತಹ ಜನರು ಕೋಟ್ಯಾಂತರ ಜನ ದುಃಖ ಪೀಡಿತರಾಗಿದ್ದಾರೆ ಅಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಚ್ಚಿಗೆ ಮಾತಾಡಿದೆ 2 ವಿಷಯಗಳನ್ನು ಹೇಳಿ, ಬೇಬಿಯವರು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಐ ವಾಂಟೆಡ್ ಟು ರಿಯಾಕ್ಟ್ ಟು ದ್ಯಾಟ್. ಎಸ್, ಇಸ್ ಎ ಗ್ರೇಟ್ ಕರೇಜಿಯಸ್ ಸ್ಟೆಪ್ ಟೇಕನ್ ಬೈ ಸೀತಾರಾಮ್ ಯೆಚೂರಿ. ಐ ವಾಸ್ ವಾಚಿಂಗ್ August 5th of 2019, Article 370, is amendment to Article 370. It is illegal. Supreme Court has said illegal. ಆ ಸಂದರ್ಭದಲ್ಲಿ ಒಬ್ಬ ಮಾರ್ಕ್ಸ್ವಾದಿ ಕಾಂಗ್ರೆಸ್ ಪಕ್ಷದ ನಾಯಕರು ಪಿಟಿಷನ್ ಹಾಕಲಿಲ್ಲ, ರಾಜ್ಯಭಾರವನ್ನು ಮಾಡಿದರು, ಅಧಿಕಾರವನ್ನು ಅನುಭವಿಸಿದರು ಸ್ವಾತಂತ್ರ್ಯ ಆದ ನಂತರ. ಆದರೆ ಮುಂಚೂಣಿಯಲ್ಲಿದ್ದದ್ದು ಸೀತಾರಾಮ ಯೆಚೂರಿ. ಅಂದರೆ ಒಂದು ಅಲ್ಪಸಂಖ್ಯಾತರ ರಾಜ್ಯ ಬಹಳ ಅಘಾತವಾಗಿದೆ. ಅಸಂವಿಧಾನವಾದ ಕೃತ್ಯವನ್ನು 370 ಸಂವಿಧಾನದಲ್ಲಿ ಭಾಳಷ್ಟು 70 ವರ್ಷಗಳು ಅದು ಇದ್ದದ್ದನ್ನು ಕಿತ್ತು ಬಿಸಾಕಿದಾಗ ಆ ಭಾಗದ ಜನರು ಮಾನವೀಯ ಹಕ್ಕುಗಳು, ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಸೀತಾರಾಮ್ ಯೆಚೂರಿಯವರು 32ನೇ ಸಂವಿಧಾನದ ಅನುಚ್ಛೇದದಲ್ಲಿ ಅರ್ಜಿ ಹಾಕಿದರು. ನಮ್ಮ ಸುಪ್ರೀಂ ಕೋರ್ಟು ವಿಫಲ ಆಗಿದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ನ್ಯಾಯ ನಿರ್ವಹಣೆ ಮಾಡಿ ನ್ಯಾಯಮೂರ್ತಿಯಾಗಿ ನಿವೃತ್ತಿ ಆದ ಮೇಲೆ ಬಹಳ ಧೈರ್ಯವಾಗಿ ಹೇಳ್ತಿದ್ದೀನಿ, ನಮ್ಮ ನ್ಯಾಯಾಂಗ ವಿಫಲ ಆಯಿತು ಆ ವಿಭಾಗದ ಜನರಿಗೆ ನ್ಯಾಯ ಕೊಡುವುದರಲ್ಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ. ಅಷ್ಟೇ ಅಲ್ಲ, ಎಲೆಕ್ಟ್ರಲ್ ಬಾಂಡ್ ಸೀತಾರಾಮ್ ಯೆಚೂರಿ ಮಾರ್ಕ್ಸ್ವಾದಿ ಪಕ್ಷದಿಂದ ಅರ್ಜಿಯನ್ನು ಸಲ್ಲಿಸಿದ್ದರು. ಅವರ ವಾದ ಮತ್ತು ಸಂವಿಧಾನ ಇದು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಅದು ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ. ಬಿಲ್ ಇದು ಫೈನಾನ್ಸ್ ಬಿಲ್ ಅಂತಕ್ಕಂಥದ್ದನ್ನು ಭಾಳ ತೀವ್ರವಾಗಿ ವಿರೋಧ ಮಾಡಿದರು. ರಿಟ್ ಅರ್ಜಿಯನ್ನು ಹಾಕಿದರು. ರಿಟ್ ಅರ್ಜಿಯಲ್ಲಿ ಯಶಸ್ವಿ ಆದರು. ಆದರೆ ಆ ಎಲೆಕ್ಟ್ರಲ್ ಬಾಂಡ್ 8,000 ಮೇಲೆ ಹಣ ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಬಂದಿದೆ. ಅದರಲ್ಲಿ ಇತ್ತೀಚೆಗೆ ಒಂದು ಕ್ರಿಮಿನಲ್ ದಾವೆ ಹಾಕಿದಾಗ ನಮ್ಮ ನ್ಯಾಯಾಲಯ ಯಾವ ರೀತಿ ಅದನ್ನು ತಡೆಯಾಜ್ಞೆ ನೀಡಿದ್ದಾರೆ ಅಂತಕ್ಕಂಥದ್ದು ಜನರು ನೋಡ್ತಾ ಇದ್ದಾರೆ. ಯಾವುದು ನ್ಯಾಯಬದ್ಧವಾಗಿದೆ, ಯಾವುದು ಸಂವಿಧಾನಬದ್ಧವಾಗಿದೆ, ಯಾವುದು ಧರ್ಮಬದ್ಧವಾಗಿದೆ ಅಂತಕ್ಕಂಥದ್ದು ಜನರ ನ್ಯಾಯಾಲಯದಲ್ಲಿ ತೀರ್ಪನ್ನು ನೀಡ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಗಮನಿಸಬೇಕಾಗಿದೆ. ಆದ್ದರಿಂದ ಇಂತಹ ಕಾರ್ಯಗಳು, ಸಾಮೂಹಿಕ ಹೋರಾಟಗಳು, ರೈತರ ಹೋರಾಟ, ಕಾರ್ಮಿಕರ ಹೋರಾಟ, ಅಸಂಘಟಿತ ಕಾರ್ಮಿಕರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಪಾರ್ಲಿಮೆಂಟ್ನವರು 4 ರೈತ ವಿರೋಧಿ ಶಾಸನಗಳನ್ನು ಮಾಡಿದಾಗ 2019ರಲ್ಲಿ ಅದಕ್ಕೆ 24 ಲಕ್ಷ ಕಾರ್ಮಿಕರು ಕಾಯ್ದೆಗಳನ್ನು ಕೋಡ್ಗಳು ಮಾಡಿದಾಗ ದೆಹಲಿಯಲ್ಲಿ
ಇಡೀ ಭಾರತ ದೇಶದ ಉದ್ದಕ್ಕೂ ಅಗಲಕ್ಕೂ ರೈತ ಕಾರ್ಮಿಕರ ಸಂಘಟನೆ ಮಾಡಿ 24 ಲಕ್ಷ ಜನರ ಒಂದು ದೊಡ್ಡ ಬೃಹತ್ ಮೆರವಣಿಗೆಯಲ್ಲಿ ನಾಯಕತ್ವವನ್ನು ಕೊಟ್ಟಿದ್ದರು ಸೀತಾರಾಮ್ ಯೆಚೂರಿ ಅವರು. ಇದನ್ನು ನಾವು ಮರೆಯೋಂಗಿಲ್ಲ. ರೈತರ, ಕಾರ್ಮಿಕರ, ವಿದ್ಯಾರ್ಥಿಗಳ, ಅಸಂಘಟಿತರ, ಮಹಿಳೆಯರ ಎಲ್ಲ ಇದನ್ನು ನೋಡಿ ಅವರಿಗೆ ಹೋರಾಟದಲ್ಲಿ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ಈ ಸೀತಾರಾಮ್ ಯೆಚೂರಿ ಅವರಿಗೆ ನಾವೆಲ್ಲರೂ ಕೂಡ ಈ ದಿನ ಸಂಜೆ ಸೇರಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳು ಸೇರಿ ಭಾಳ ಅರ್ಥಪೂರ್ಣವಾದ ಶ್ರದ್ಧಾಂಜಲಿಯನ್ನು ನಾವು ಅವ್ರಿಗೆ ನೀಡ್ತಾ ಇದ್ದೀವಿ. ಅವರ ಕುಟುಂಬಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೀವಿ. ಅವರು ಪತ್ನಿ, ಮಕ್ಕಳು ಈ ದುಃಖವನ್ನು ಭರಿಸ್ತಕ್ಕಂತಹ ಒಂದು ಶಕ್ತಿ ಅವರಿಗೆ ನೀಡಲಿ ಈ ನಿಸರ್ಗದಲ್ಲಿ ಅಂತ ಹೇಳಿ ನನ್ನ ಮಾತನ್ನು ನಿಮ್ಮೆಲ್ಲರಿಗೂ ವಂದಿಸಿ ಮುಗಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.